ಓಂ ಶ್ರೀ ಗುರುಸಿದ್ಧಲಿಂಗಾಯ ನಮಃ. ಮಾರ್ಗಶಿರ ಅಮಾವಾಸ್ಯೆ ಅಥವಾ ಚಟ್ಟಿ ಅಮಾವಾಸ್ಯೆ ಅಥವಾ ಎಳ್ಳು ಅಮಾವಾಸ್ಯೆ, ಕೇತು ಜಯಂತಿ ಎಂದು ಪ್ರಸಿದ್ಧಿಯಾಗಿರುವಂತಹ ಮಾರ್ಗಶಿರ ಮಾಸದ ಅಮಾವಾಸ್ಯೆ. ಅಮಾವಾಸ್ಯೆ ಪ್ರಾರಂಭವಾಗುವುದು 19ನೇ ತಾರೀಕು 12ನೇ ತಿಂಗಳು 2025 ಬೆಳಗ್ಗೆ 5 ಗಂಟೆ. ಅಮಾವಾಸ್ಯೆ ಮುಕ್ತಾಯ ಆಗುವುದು 20ನೇ ತಾರೀಕು 12ನೇ ತಾರೀಕು 2025 7 ಗಂಟೆ 12 ನಿಮಿಷಕ್ಕೆ. ಚಟ್ಟಿ ಅಮಾವಾಸ್ಯೆ ಎಲ್ಲ ಅಮಾವಾಸ್ಯೆಗಳಿಗಿಂತ ಭಿನ್ನ ಫಲಗಳನ್ನು ನೀಡುವುದು. ಈ ಅಮಾವಾಸ್ಯೆಯಲ್ಲಿ ನಾವು ಮಾಡುವ ಪ್ರತಿಯೊಂದು ಒಳ್ಳೆಯ ಕೆಲಸಗಳಿಗೂ ಉತ್ತಮ ಪುಣ್ಯ ಫಲಗಳು ಲಭಿಸುತ್ತವೆ. ಚಟ್ಟಿ ಅಮಾವಾಸ್ಯೆಯಂದು ಭಗವಾನ್ ವಿಶ್ವಕರ್ಮರನ್ನು ಆರಾಧಿಸುವುದರಿಂದ ವಿಶೇಷ ಫಲಗಳನ್ನು ಪಡೆಯಬಹುದು. ಚಟ್ಟಿ ಅಮಾವಾಸ್ಯೆಯಂದು ನಮ್ಮ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಭಾಗದಲ್ಲಿ ದಾನಮ್ಮ ದೇವಿಯ ಆರಾಧನೆಯನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ. ಇದು ವಿಶೇಷ ಫಲಗಳನ್ನೂ ಸಹ ನೀಡುವುದು. ವಿದ್ಯಾರ್ಥಿಗಳು ಮುಂಬರುವಂತಹ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯಲು ಬ್ರಾಹ್ಮಿ ಮುಹೂರ್ತದಲ್ಲಿ ಯೋಗಾಭ್ಯಾಸ ಮತ್ತು ಅಕ್ಷರಾಭ್ಯಾಸವನ್ನು ಮಾಡುವುದರಿಂದ ಉತ್ತಮ ಫಲಗಳನ್ನು ಪಡೆಯುತ್ತಾರೆ ಮತ್ತು ಧ್ಯಾನವನ್ನು ಮಾಡುವುದರಿಂದ ನೆನಪಿನ ಶಕ್ತಿ ಹೆಚ್ಚಾಗುವುದು. ಕನಿಷ್ಠ 15 ನಿಮಿಷವಾದರೂ ಯೋಗವನ್ನು ಮತ್ತು ಧ್ಯಾನವನ್ನು ಮಾಡಿ ತದನಂತರ ಓದಲು ಪ್ರಾರಂಭಿಸುವುದರಿಂದ ಉತ್ತಮ ಅಂಕವನ್ನು ಪಡೆಯಬಹುದು. ಶುಕ್ರವಾರ ಈ ಚಟ್ಟಿ ಅಮಾವಾಸ್ಯೆಯು ನಡೆಯುತ್ತಿರುವುದರಿಂದ ಗುರುಗಳಿಂದ ಮಂತ್ರೋಪದೇಶ ಮತ್ತು ಗುರುಗಳ ಆಶೀರ್ವಾದವನ್ನು ಪಡೆಯುವುದರಿಂದ ನಿಮ್ಮ ಅಭಿಷ್ಟ ಸಿದ್ಧಿ ಉಂಟಾಗುವುದು. ವಾಹನ ಚಾಲನೆ ಮಾಡುವ ಪ್ರತಿಯೊಬ್ಬರೂ ಮುಂದಿನ ಉಗಾದಿಯ ತನಕ ಬಹಳ ಎಚ್ಚರಿಕೆಯಿಂದ ಇರಬೇಕು. ಈ ಹಿಂದೆ ತಿಳಿಸಿರುವಂತೆ ಗ್ರಹಗತಿಗಳ ಚಲನೆಯಲ್ಲಿರುವ ದೋಷದಿಂದಾಗಿ ಹೆಚ್ಚಿನ ವಾಹನ ಅಪಘಾತಗಳು ಸಂಭವಿಸಲಿದೆ. ಆದ್ದರಿಂದ ಸದಾಕಾಲ ದೈವಸ್ಮರಣೆ ಮಾಡುತ್ತಾ ವಾಹನ ಚಾಲನೆ ಮಾಡುವುದು ಉತ್ತಮ. ಚಟ್ಟಿ ಅಮಾವಾಸ್ಯೆಯಂದು ನಾವು ಏನನ್ನು ಮಾಡಬೇಕು? ಮನೆಯನ್ನು ಗೋಮಯ, ಗೋಮೂತ್ರದಿಂದ ಮತ್ತು ಲವಣದಿಂದ ಸ್ವಚ್ಛಗೊಳಿಸಿ ಮನೆ ಮುಂದೆ ಅಷ್ಟದಳ ರಂಗವಲ್ಲಿಯನ್ನು ಹಾಕಿ ಕೆಂಪು ಬಣ್ಣದಿಂದ ಅಲಂಕಾರವನ್ನು ಮಾಡಿ ಕೂಷ್ಮಾಂಡ ದೀಪವನ್ನು ಹಚ್ಚಿ ಪುಣ್ಯ ನದಿಗಳ ಸ್ನಾನವನ್ನು ಮಾಡಬೇಕು. ಈ ಕೂಷ್ಮಾಂಡ ದೀಪವನ್ನು ಸಾಯಂಕಾಲ ಹಚ್ಚಬೇಕು. ಪ್ರಾತಃ ಕಾಲದಲ್ಲೇ ಎದ್ದು ಪುಣ್ಯ ನದಿಗಳ ಸ್ನಾನವನ್ನು ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ನೀಡಬೇಕು. ದೇವರಿಗೆ ಚಿತ್ರಾನ್ನ, ಸಿಹಿ ಪೊಂಗಲ್, ಮೊಸರನ್ನ ಇವೆಲ್ಲವನ್ನೂ ನೈವೇದ್ಯವನ್ನು ಮಾಡಿ ಪಿತೃದೇವತೆಗಳ ಆರಾಧನೆಯನ್ನು ಮಾಡಿ ಶ್ರಾದ್ದ ಕರ್ಮಗಳನ್ನು ಆಚರಿಸುವುದರಿಂದ ಪಿತೃದೇವತೆಗಳ ಆಶೀರ್ವಾದ ನಮಗೆ ದೊರೆಯುತ್ತದೆ. ಈ ದಿನ ಮನೆಯಲ್ಲಿ ಯಾರೂ ಕೆಟ್ಟ ಪದಗಳನ್ನು ಬಳಸಿ ಮಾತನಾಡಬಾರದು. ಏಕೆಂದರೆ ನಾವು ಬಳಸುವಂತಹ ಪದಗಳು ಆಶೀರ್ವಾದ ರೂಪದಲ್ಲಿರಬೇಕೇ ಹೊರತು ಶಾಪದ ರೂಪದಲ್ಲಲ್ಲ. ಈ ಚಟ್ಟಿ ಅಮಾವಾಸ್ಯೆಯು ಶುಕ್ರವಾರ ಪ್ರಾರಂಭವಾಗಿ ಶನಿವಾರ ಮುಕ್ತಾಯವಾಗುವುದರಿಂದ ಶನಿದೇವರ ದೋಷ ಪರಿಹಾರ ಆಗಿ ಸೂಕ್ತವಾದ ಪರಿಹಾರ ನಮಗೆ ದೊರೆಯುತ್ತದೆ. ಹಾಗೂ 7.5 ಅಷ್ಟಮ ಶನಿ ಎಲ್ಲವುದಕ್ಕೂ ಇದು ಸೂಕ್ತ ದಿನವಾಗಿದ್ದು, ಈ ದಿನ ಶ್ರೀಮಠದಲ್ಲಿ ಶುಕ್ರವಾರ ನಡೆಯುವಂತಹ ಶನೇಶ್ವರ ಶಾಂತಿ ಮಹಾಯಾಗದಲ್ಲಿ ಪಾಲ್ಗೊಳ್ಳುವುದರಿಂದ ನಿಮಗೆ ಸಕಲ ಶನಿದೋಷವೂ ಪರಿಹಾರವಾಗುತ್ತದೆ. ಈ ಶನೇಶ್ವರ ಶಾಂತಿ ಮಹಾಯಾಗದಲ್ಲಿ ಭಾಗವಹಿಸುವವರು ಕರಿ ಎಳ್ಳು, ಎಳ್ಳೆಣ್ಣೆ ಮತ್ತು ನೀಲಿ ವಸ್ತ್ರವನ್ನು ಸಮರ್ಪಿಸಿರಿ. 7.5 ಅಷ್ಟಮ ಶನಿ, ಪಂಚಮ ಶನಿ, ನೀಚ ಶನಿ, ಗರ್ಭ ಶನಿ, ಅರ್ಧಾಷ್ಟಮ ಶನಿ ಮತ್ತು ಕಟಕ ರಾಶಿ, ತುಲಾರಾಶಿ, ವೃಶ್ಚಿಕ ರಾಶಿ, ಕುಂಭರಾಶಿ, ಮೀನರಾಶಿ, ಮೇಷರಾಶಿಯವರು ಈ ಯಾಗದಲ್ಲಿ ಭಾಗವಹಿಸುವುದು ಬಹಳ ಸೂಕ್ತ. ಈ ಹೋಮದಲ್ಲಿ ಪಾಲ್ಗೊಳ್ಳಲು ಇಚ್ಛಿಸುವವರು ಈ ಕೆಳಗೆ ನೀಡಿರುವಂಥ ಬ್ಯಾಂಕ್ ಖಾತೆಗೆ ಅಥವಾ QR ಕೋಡ್ ಸ್ಕ್ಯಾನ್ ಮಾಡಿ ಹಣ ಸಂದಾಯ ಸಹ ಮಾಡಬಹುದು. ಈ ಶನೇಶ್ವರ ಶಾಂತಿ ಮಹಾಯಾಗದಲ್ಲಿ ಪಾಲ್ಗೊಳ್ಳುವುದರಿಂದ ನಮಗೆ ಸಾಲಬಾಧೆ, ಶತ್ರುಬಾಧೆ ಹಾಗೂ ಮನೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಮಾನಸಿಕ ಕಿರಿಕಿರಿ ಎಲ್ಲವುದಕ್ಕೂ ಸೂಕ್ತ ಪರಿಹಾರ ದೊರೆಯಲಿದೆ. ಹಾಗೆ ನಮ್ಮ ಶ್ರೀಚಕ್ರಪುರದಲ್ಲಿ ನೂತನ ಶ್ರೀಮಠದ ಸ್ಥಾಪನೆಗೆ ಎಲ್ಲ ಶ್ರೀಮಠದ ಸದ್ಭಕ್ತರು, ಶ್ರೀಮಠದ ಶಿಷ್ಯವೃಂದದವರು, ಈ ಶ್ರೀಚಕ್ರಪುರದಲ್ಲಿ ನಿರ್ಮಾಣವಾಗುತ್ತಿರುವಂತಹ ಶ್ರೀಚಕ್ರ ಆಕಾರದಲ್ಲಿ ಶ್ರೀ ಇಷ್ಟಕಾಮೇಶ್ವರಿಯ ದೇವಸ್ಥಾನಕ್ಕೆ ಹಾಗೂ
ಗುರುಕುಟೀರ, ಅನಾಥಾಶ್ರಮ, ಗುರುಕುಲ ಅಂದರೆ ಸನಾತನ ಪರಂಪರೆಯಲ್ಲಿ ಗುರುಕುಲ ಪದ್ಧತಿಯಲ್ಲಿ ಶಿಕ್ಷಣಕ್ಕೆ, ಗುರುಕುಲ ಕಟ್ಟಡಕ್ಕೆ ಎಲ್ಲವುದಕ್ಕೂ ನಿಮ್ಮ ಯಥೋಶಕ್ತಿಯಲ್ಲಿ ಧನ ಮನ ಸಹಾಯ ಮಾಡಬೇಕಾಗಿ ವಿನಂತಿ. ಎಲ್ಲ ಶ್ರೀಮಠದ ಸದ್ಭಕ್ತರು, ಶಿಷ್ಯವೃಂದದವರು ಹಾಗೂ ಧಾರ್ಮಿಕ ಪ್ರೇಮಿಗಳು, ಸನಾತನ ಧರ್ಮದ ಅನುಯಾಯಿಗಳು ಈ ಕಾರ್ಯಕ್ರಮಕ್ಕೆ ಉದಾರವಾಗಿ ಧನ ಸಹಾಯ ಮಾಡುವವರು ಈ ಕೆಳಗಿನ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಜಮಾ ಮಾಡಬಹುದು ಅಥವಾ ಇಲ್ಲಿ ನೀಡಿರುವ QR ಕೋಡನ್ನು ಸಹ ಬಳಸಿ ಹಣ ಸಂದಾಯ ಸಹ ಮಾಡಬಹುದು. ನೀವು ನೀಡುವ ಧನ ಸಹಾಯಕ್ಕೆ ತೆರಿಗೆ ಇಲಾಖೆಯ ವತಿಯಿಂದ ATG ಮತ್ತು 12A ರಿಯಾಯಿತಿ ಸಿಗುವುದು. ATG ನೋಂದಣಿ ಸಂಖ್ಯೆ ಮತ್ತು 12A ನೋಂದಣಿ ಸಂಖ್ಯೆಯೂ ಸಹ ಈ ಕೆಳಗೆ ನೀಡಲಾಗಿದೆ. ಎಲ್ಲರಿಗೂ ಮತ್ತೊಮ್ಮೆ ಕೇಳುತ್ತಾ, ಶ್ರೀಚಕ್ರಪುರದಲ್ಲಿ ನಿರ್ಮಾಣವಾಗುತ್ತಿರುವಂತಹ ನೂತನ ದೇವಸ್ಥಾನ ಸ್ಥಾಪನೆಗೆ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯವಾಗಿದೆ ಎಂದು ತಿಳಿಸುತ್ತಾ, ಒಳ್ಳೆಯದನ್ನೇ ಯೋಚಿಸಿ ಒಳ್ಳೆಯದನ್ನೇ ಮಾಡಿ, ನಿಮಗೂ ಸಹ ಒಳಿತೇ ಆಗುತ್ತದೆ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಇಂತಿ ಶಿವನಾಮ ಸ್ಮರಣೆಗಳೊಂದಿಗೆ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳ ಪಾದಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.